ಮಹಗಾಂವ್ ಗ್ರಾಮದ ಕಳ್ಳಿಮಠದ ಕರ್ತೃಪುರುಷ ಸದ್ಗುರು ವಿರೂಪಾಕ್ಷೇಶ್ವರ ಪುಣ್ಯ ಸ್ಮರಣೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಗದ ಪರಮ ಪೂಜ್ಯರ ಶ್ರೀಚರಣಕ್ಕೂ, ತಿಂಗಳಿಯ ಪರಮ ಪೂಜ್ಯರ ಶ್ರೀಚರಣಕ್ಕೂ ಹಾಗೂ ಔರಾದಿಯ ಪರಮ ಪೂಜ್ಯರ ಶ್ರೀಚರಣಕ್ಕೂ ಅನಂತ ಪ್ರಣಾಮಗಳನ್ನು ಸಮರ್ಪಿಸಿ, ಪುಣ್ಯ ಸ್ಮರಣೋತ್ಸವ ನಿಮಿತ್ತಾರ್ಥವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಮಹಾಸಾಧ್ವಿ ಹೇಮರೆಡ್ಡಿ ಮಲ್ಲಮ್ಮನ ಪುರಾಣವನ್ನು ಸುಮಾರು 11 ದಿವಸಗಳ ಕಾಲ ನಿಮ್ಮೆಲ್ಲರ ನೆತ್ತಿಯಲ್ಲಿ ತತ್ವದ ಬಿತ್ತನೆ ಮಾಡಿರ್ತಕ್ಕಂಥ ಶ್ರೋತ್ರಿಯ ಬ್ರಹ್ಮ ವಿದ್ವಾನ್ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಟೆಂಗಳಿಯವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ಕಾರ್ಯಕ್ರಮಕ್ಕೆ ಸಂಗೀತ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಗವಾಯಿಗಳ ಬಳಗಕ್ಕೂ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ಒಂದು ವೇದಿಕೆ ಮೇಲೆ ಆಸೀನರಾಗಿ ಸ್ವಲ್ಪ ಸಮಯದಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಹಾಗೂ ಗ್ರಾಮೀಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂಡ್ ದಂಪತಿಗಳಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯ ಮಹೋದಯರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, ಶ್ರೀಮಠದ ಎಲ್ಲ ಗುರುವೃಂದಕ್ಕೂ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮ ಪೂಜ್ಯ ಶ್ರೀ ನಮ್ಮ ವಿರೂಪಾಕ್ಷ ದೇವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ, 46ನೇ ಪುಣ್ಯ ಸ್ಮರಣೆ ಇವತ್ತು ವಿರೂಪಾಕ್ಷ ಶಿವಾಚಾರ್ಯ ನಾಮಸ್ಮರಣೆಯೊಂದಿಗೆ ನಾವೆಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ. ಬಹುತೇಕ ಈ ಕಾರ್ಯಕ್ರಮವನ್ನ ಗುರುಲಿಂಗ ಶಿವಾಚಾರ್ಯಪ್ಪಗಳವರು ಬಹಳ ಪ್ರಯತ್ನ ಪಟ್ಟು ಆರಂಭದೊಳಗೆ ಈ ಪುಣ್ಯ ಸ್ಮರಣೆಯನ್ನ ಮಾಡ್ತಾ ಇದ್ರು. ಪ್ರಯತ್ನ ಪಡೋಕೆ ಕಾರಣ ಅಂತ ತಿಳ್ಕೊಂಡು ಕೇಳಿದ್ರೆ ಆಗಿನ ಪರಿಸ್ಥಿತಿಯೇ ಹಾಗಿತ್ತು. ಅಂಥ ಸಂದರ್ಭದೊಳಗ ಚಾಲನೆಗೊಂಡಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ನಡ್ಕೊಂತ ಬಂದು ಇಂದು ನಮ್ಮ ಕಣ್ಣು ನಮಗೆ ಸಾಲದು ಅನ್ನುವಂಥ ನೀತಿನೊಳಗೆ ಕಾರ್ಯಕ್ರಮವನ್ನ ಶ್ರೀಮಠದೊಳಗೆ ನಡ್ಕೊಂಡು ಬರ್ತಾ ಇದೆ. ಇಲ್ಲಿ ಒಂದು ನೋವಿನ ಸಂಗತಿ ಅಂತ ತಿಳ್ಕೊಂಡು ಕೇಳಿದ್ರೆ, ಶ್ರೀಮಠದ ಏಳಿಗೆಗಾಗಿ ಕನಸು ಕಟ್ಟಿಕೊಂಡಿರ್ತಕ್ಕಂಥ ಯಾವ ಗುರುಲಿಂಗ ಶಿವಾಚಾರ್ಯಪ್ಪಗಳವರು ಶ್ರೀಮಠದ ಏಳಿಗೆಗಾಗಿ ಅನಂತ ಸಂಕಲ್ಪಗಳನ್ನು ತೊಟ್ಟಿರ್ತಕ್ಕಂಥ ಸಂದರ್ಭದೊಳಗೆ ಭಗವಂತ ಅವರಿಗೆ ಆವೇಶವನ್ನ ಸ್ವಲ್ಪ ಕಟ್ಟುವುದರಿಂದ ಅವರು ಈ ಇಹಲೋಕವನ್ನ ತ್ಯಜಿಸಿ ಯಾರ ಸ್ವರೂಪದೊಳಗೆ ಬಂದು ಕೂತ್ಕೊಂಡಿದ್ದಾರೆ ಇಲ್ಲಿ ಅಂತ ತಿಳ್ಕೊಂಡು ಕೇಳಿದ್ರೆ, ನಮ್ಮೆಲ್ಲರ ಸಮ್ಮುಖದೊಳಗೆ ವಿರಾಜಮಾನರಾಗಿರ್ತಕ್ಕಂಥ ಏನು ವಿರೂಪಾಕ್ಷ ದೇವರದಲ್ಲ, ಅವರ ನೇತೃತ್ವದೊಳಗ ಶ್ರೀಮಠದ ಕನಸುಗಳನ್ನ, ಶ್ರೀಮಠದ ಸಂಕಲ್ಪಗಳನ್ನ ಈಡೇರೋದರ ಜೊತೆಗೇನೆ ಇವತ್ತು ಶಿಕ್ಷಣ ಸಂಸ್ಥೆಯಾಗಲಿ, ಶ್ರೀಮಠದ ಆಡಳಿತದ ವ್ಯವಸ್ಥೆ ಆಗಲಿ, ಎಲ್ಲ ನಮ್ಮ ಶಿವಲಿಂಗ ಸ್ವಾಮಿಗಳವರು ಬಹಳ ಜವಾಬ್ದಾರಿಯಿಂದ ಗುರುಗಳು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನೋಡ್ಕೊಂಡು ಬಂದಿದ್ದಾದರೆ ಬಹುತೇಕ ಗುರುಗಳು ಕಟ್ಟಿಕೊಂಡಿರ್ತಕ್ಕಂಥ ಕನಸು ಸಹಕಾರ ಆಗ್ತವೆ ಅನ್ನುವಂಥ ನಮ್ಮೆಲ್ಲರ ನಂಬಿಕೆ. ಅಂಥ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಕೂಡ ಇಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂಥ ಒಂದು ಕಾರ್ಯಕ್ರಮದ ಸಂಯೋಜಕರಿಗೂ ಎಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಬೆನ್ನೆಲುಬಾಗಿ ಇವತ್ತು ಗದ್ದಿಗಳಿಗಿದ್ದುಕೊಂಡೇ ಆ ಎಲ್ಲ ಕಾರ್ಯಕ್ರಮವನ್ನ ಸಾಂಗೋಪಾಂಗವಾಗಿ ನಡೆಸುತ್ತಿರುವಂತಹ ಯಾವ ಗುರುಲಿಂಗ ಶಿವಾಚಾರ್ಯರು ಇವತ್ತು ನಮ್ಮ ಮಧ್ಯೆ ಇಲ್ಲದರೂ ಕೂಡ ಮಠದ ಏಳಿಗೆ, ಮಠದ ಕಾರ್ಯಕ್ರಮಗಳು, ಮಠಕ್ಕೆ ಬಂದು ಹೋಗುವಂತ ಭಕ್ತರ ಆತಿಥ್ಯ ಯಾವುದರಲ್ಲೂ ಕೂಡ ಕಮ್ಮಿಲ್ಲದೇ ಶ್ರೀಮಠ ಶ್ರೇಯೋಭಿವೃದ್ಧಿಗೆ ನಮ್ಮ ಶಿವಲಿಂಗಯ್ಯ ಸ್ವಾಮಿಗಳಾಗಲಿ ಮತ್ತೆ ಅವರು ಚಿರಂಜೀವಿಗಳಾಗಲಿ ಬಹಳ ಹಗಲಿರುಳು ಸ್ಮರಿಸುತ್ತಿರುವುದು ನೋಡಿದರೆ ಬಹಳ ಸಂತೋಷ ಅನ್ನಿಸ್ತದೆ. ಅಂಥ ಒಂದು ನಿಟ್ಟಿನಲ್ಲಿ 46ನೇ ಪುಣ್ಯ ಸ್ಮರಣೋತ್ಸವದಲ್ಲಿ ಇವತ್ತು ವಿಶೇಷವಾಗಿ ಒಂದು ಶ್ರೀ ಕಳ್ಳಿಮಠದ ಪ್ರಕಾಶನದಿಂದ ಬಿಡುಗಡೆಗೊಂಡಿರ್ತಕ್ಕಂಥ ಮಾಗೋ ಕಳ್ಳಿಮಠ ಶ್ರೀಗಳ ಭಜನಾ ಪದಗಳನ್ನುವಂಥ ಗ್ರಂಥವನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದಾರೆ. ಈ ಒಂದು ಶ್ರೀಮಠದಿಂದ ಯಾವ
ಕಳ್ಳಿಮಠ ಪ್ರಕಾಶನದಿಂದ ಹೊರಬಂದಿರ್ತಕ್ಕಂಥ ಮಹಗಾಂವ್ ಕಳ್ಳಿ ಮಠ ಶ್ರೀಗಳ ಭಜನಾ ಪದಗಳ ಒಂದು ಪುಸ್ತಕವನ್ನ ನಾವೆಲ್ಲರೂ ತೆಗೆದುಕೊಂಡು ಹೋಗಿ ನಮ್ಮೂರೊಳಗ ನಡೆಯುವಂತ ಭಜನೆಯೊಳಗ ಈ ಭಜನಾ ಪದಗಳನ್ನ ಹಾಡಿದಾಗ ಮಾತ್ರ ಈ ಪುಸ್ತಕದ ಸಾರ್ಥಕತೆ ಆಗ್ತದೆ ಅನ್ನುವಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನೊಂದು ವಿಶೇಷವಾಗಿ ಅಂತ ತಿಳ್ಕೊಂಡು ಕೇಳಿದ್ರೆ, ಪ್ರತಿ ವರ್ಷನೂ ಕೂಡ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದಿರ್ತಕ್ಕಂಥ ಸಾಧಕರನ್ನ ಗುರುತಿಸಿ ಅವರಿಗೆ ಕಳ್ಳಿಮಠದ ಕಲ್ಪವೃಕ್ಷ ಪ್ರಶಸ್ತಿ ಪುರಸ್ಕಾರ ಕೂಡ ಈ ಪ್ರತಿ ವರ್ಷ ವೇದಿಕೆ ಮೇಲೆ ನಡೀತಾ ಇದೆ. ಅಂಥದ್ರಲ್ಲೂ ಕೂಡ ಇವತ್ತು 10 ಜನರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಕರ್ತೃಪುರುಷ ವಿರೂಪಾಕ್ಷೇಶ್ವರ ಮತ್ತು ಗುರುಲಿಂಗ ಶಿವಾಚಾರ್ಯ ಮಹಾನ್ ಶಿವಾಚಾರ್ಯ ಕೃಪಾಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಶುಭ ಹಾರೈಸಿ, ಇಂದಿನ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಯಾವ ವಿರೂಪಾಕ್ಷೇಶ್ವರ ಮತ್ತು ಗುರುಲಿಂಗ ಶಿವಾಚಾರ್ಯ ಮತ್ತು ವಿರೂಪಾಕ್ಷ ದೇವರ ಕೃಪಾ ಆಶೀರ್ವಾದ ನಿಮ್ಮೆಲ್ಲರ ಮನೆತನಕ್ಕೆ ಇರಲಿ ಅಂತ ತಿಳ್ಕೊಂಡು ಶುಭ ಹಾರೈಸಿ, ಇನ್ನು ಸಾಯಂಕಾಲ ಒಂದು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರುವುದರಿಂದ ಈಗಾಗಲೇ ಸಮಯ ಬಹಳಷ್ಟು ಆಗೋದ್ರಿಂದ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೇನೆ ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಿಮ್ಮೆಲ್ಲರ ಬದುಕು ಬಂಗಾರ ಆಗಲಿ ಅಂತ ತಿಳ್ಕೊಂಡು ಶುಭ ಹಾರೈಸಿ, ಇವತ್ತೇನು ನಮ್ಮನ್ನು ಕರೆಸಿ ಸತ್ಕರಿಸಿ ಮಾತ್ರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ಮತ್ತು ಕಳ್ಳಿ ಮಠಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಶಿವಂ ಭೂಯಾತ್.